ಇದನ್ನ ಬಲ್ಲವರಿಂದ ತಿಳಿದು ಪರಿಹಾರ ಕಂಡ್ಕೊಳ್ಳೋದು ಉತ್ತಮ. ಹೌದು ವೆಂಕಟನಾಥ, ದೊಡ್ಡ ಮಟ್ಟದಲ್ಲಿ ಏನಾರು ನಡೆಯೋಕ್ ಮುಂಚೆ ಎಚ್ಚೆತ್ಕೊಳ್ಳೋದು ಸೂಕ್ತ. ಮೊದಲೇ ಮಕ್ಕಳಿರೋ ಮನೆ, ಯೋಚನೆ ಮಾಡು. ಹೌದು ಆಚಾರ್ಯರೇ, ಅಣ್ಣ ಅದಕ್ಕೆ ಹೇಳೋ ಮಾತಿನಲ್ಲೂ ಅರ್ಥ ಇದೆ. ನೋಡಿ, ನಿಮ್ಮೆಲ್ಲರ ಆತಂಕ ನನಗರ್ಥ ಆಗುತ್ತೆ. ಜೀವನ ಅಂದಮೇಲೆ ನೋವು, ನಲಿವು, ಅಡ್ಡಿ, ಆತಂಕ ಇದ್ದೇ ಇರುತ್ತೆ. ನಾವು ತಾಳ್ಮೆಯಿಂದ ಸ್ವೀಕರಿಸಬೇಕು, ಧೈರ್ಯದಿಂದ ಎದುರಿಸಬೇಕು. ಹೆದರಿ ಪಲಾಯನ ಮಾಡಬಾರ್ದು. ಏನಾಗಬೇಕೋ ಅದಾಗೇ ಆಗುತ್ತೆ. ಯಾರೂ ಹೆದರೋ ಅಗತ್ಯ ಇಲ್ಲ. ಇವತ್ತು ದೇವರಿಗೆ ಗಂಗಾಜಲನೇ ಅಭಿಷೇಕ. ಅಲ್ಲ ಗೋವಿಂದ, ಒಂದು ನಿಗದಿಯಾದ ಕಾರ್ಯಕ್ರಮ ಅಲ್ಲ, ನಿರ್ದಿಷ್ಟವಾದ ಉದ್ದೇಶ ಇಲ್ಲ. ಇದ್ದಕ್ಕಿದ್ದಾಗೆ ಸಂಚಾರ ಅಂದ್ರೆ ಏನರ್ಥ? ದೊಡ್ಡ ಗುರುಗಳು ಇದ್ದಕ್ಕಿದ್ದಾಗೆ ಸಂಚಾರ ಅಂತಿದ್ದಾರೆ ಅಂದ್ರೆ ಏನೋ ಗುಟ್ಟು ಮಾಡ್ತಿದ್ದಾರೆ ಅಂತ ಅರ್ಥ. ನನಗೂ ಅದೇ ಅನುಮಾನ ಗೋವಿಂದ. ಅಲ್ಲ ಗುರುಗಳೇ, ಸಂಚಾರ ಅಂದ್ರೆ ನಾವು ಅವ್ರ ಹಿಂದೆನೆ ಹೊರಡಬೇಕು. ಹಿಂದಿರುಗಿ ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಈ ವೆಂಕಟನಾಥನ್ನ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡೋ ಹುನ್ನಾರ ಏನಾದ್ರೂ ಇರ್ಬೋದಾ? ಹೇಳೋಕ್ಕಾಗಲ್ಲ ಗೋವಿಂದ. ವಿದ್ಯಾಪೀಠಕ್ಕೆ ಅನುದಾನ ಕೊಡಬೇಡಿ ಅಂತ ಬೇರೆ ತಾಕೀತು ಮಾಡಿದ್ದಾರೆ. ಅದೇ ನನ್ನ ಗುಮಾನಿ ಗುರುಗಳೇ, ತಮ್ಮ ಪರಮಾಪ್ತ ಶಿಷ್ಯನಿಗೆ ಅನುದಾನ ನಿಲ್ಸಿದ್ರೆ ಅವನು ಉಪವಾಸ ಬೀಳ್ತಾನೆ ಅಂತ ಇವ್ರಿಗೆ ಗೊತ್ತಿಲ್ವೇನು? ಗೊತ್ತಿದ್ದು ಅನುದಾನ ನಿಲ್ಸು ಅಂತ ಹೇಳ್ತಿದ್ದಾರೆ ಅಂದ್ರೆ ವಿದ್ಯಾಪೀಠದ ಬಾಗಿಲು ಮುಚ್ಚಿ ಅವನನ್ನ ಮಠದ ಅಂಗಳಕ್ಕೆ ಆಹ್ವಾನ ನೀಡೋ ತಂತ್ರ ಇದೆ ಅಂತ ನನ್ನ ಅನುಮಾನ. ಹಾಗೇನಾದ್ರೂ ಆದ್ರೆ ನಿಮಗ್ ತಿರುಪತಿ ನಾಮವೇ ಗತಿ. ಏನಂದೆ? ನನ್ಗೆ ನಾಮ ಹಾಕೋ ಗಂಡ್ಸು ಇನ್ನು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ ಗೋವಿಂದ. ನಿಮಗೆ ಕೊಡೋದ್ರಲ್ಲಿ ನನ್ನ ಋಣ ಏನ್ ಬಂತು? ತಗೊಂಡು ಹೋಗಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಬುದ್ಧಿ. ಸ್ವಾಮಿ, ನನ್ನ ಜಮೀನಲ್ಲಿ ಬೆಳೆಯೆಲ್ಲ ನಾಶ ಆಗಿಬಿಟ್ಟಿದೆ ಸ್ವಾಮಿ. ನಾನು ಅವರುಗಳ ಜೊತೆನೇ ಹೊರಟೆ. ಹಾಳಾದ ಕಾಲು ಕುಂತ್ಕೊಂಡು ಬರೋದು ತಡ ಆಯಿತು. ನನ್ನ ಹೆಂಡತಿ ಮಕ್ಕಳಿಗೆ ಉಪವಾಸನೇ ಗತಿ. ದಯಮಾಡಿ ನನಗೂ ಏನಾದರೂ ಕೊಡಿ ಬುದ್ಧಿ, ನಿಮ್ಮ ದಮ್ಮಯ್ಯ ಅಂತೀನಿ. ಶ್ರೀಹರಿ, ಶ್ರೀನಿವಾಸ, ಒಳಗಡೆ ಇರೋ ಇನ್ನೊಂದು ಮೂಟೆ ತಗೊಂಬನ್ನಿ. ಇರೋದನ್ನು ಇವ್ರಿಗೆ ಕೊಟ್ಬಿಟ್ರೆ? ಹೇಳ್ತಿದ್ದೀನಲ್ಲ ಶ್ರೀನಿವಾಸ, ತಗೊಂಬನ್ನಿ. ಸರಿ. ಇದನ್ನ ತಗೊಂಡು ಹೋಗಪ್ಪ. ಸ್ವಾಮಿ, ನಾವೇ ನಿಮಗೆ ಕೊಡಬೇಕು, ನಿಮ್ಮಿಂದನೇ ಪಡೆಯೋ ಗತಿ ಬಂತಲ್ಲ. ಇರುವವರು ಇಲ್ಲದವರಿಗೆ ಕೊಡೋದೇನಪ್ಪ ಪ್ರಕೃತಿಯ ಧರ್ಮ. ಹಂಚಿ ತಿನ್ನೋದು ನಮ್ಮ ಹರಿಗೆ ಪ್ರಿಯ. ತೆಗೆದುಕೊಂಡು ಹೋಗು ಶ್ರೀನಿವಾಸ. ಶ್ರೀಹರಿ, ಸರಸ್ವತಿ, ನಮಗೆ ಅನ್ನ ಕೊಡೋ ರೈತ ಹಸದ್ಕೊಂಡು ಮಲಗಬಾರ್ದು ಅಂತ ಕೊಟ್ಟು ಕಳಿಸ್ದೆ. ನಾನು ಮಾಡಿದ್ ಸರಿ ಅಲ್ವಾ?
ಉಪಕಾರ ಮಾಡೋದು ಧರ್ಮನೇ. ಆದರೆ ಮನೆಗೆ ಉಪವಾಸ ಸ್ಥಿತಿ ಬರದೇ ಇದ್ರೆ ಅಷ್ಟೇ ಸಾಕು. ಶ್ರೀನಿವಾಸಣ್ಣ, ತಾಯಿ, ತಗೊಳ್ಳಿ. ತಾಯಿ, ಮುತ್ತೈದೆ ಒಡವೆ ಮಾರೋ ದುರದೃಷ್ಟ ನನಗೆ ಬರಬಾರ್ದಿತ್ತು ತಾಯಿ. ಯಾಕೆ ಬೇಜಾರು ಮಾಡ್ಕೊಡ್ತೀರಾ ಅಣ್ಣ? ನಾನು ಯಾವತ್ತೂ ಒಡವೆಗೆ ಆಸೆ ಪಟ್ಟೋಳಲ್ಲ. ನಮ್ಮ ತಂದೆ ನನ್ನ ಮದುವೆಲಿ 100 ಸೇರು ಚಿನ್ನ ಕೊಡ್ತೀನಿ ಅಂತಂದರು. ನಾನು 3 ಪಾವು ಬೇಡ ಅಂತ ಬಿಟ್ಟು ಬಂದೆ. ಮುತ್ತೈದೆ ಅಂತಂದರೆ ಕುಂಕುಮ, ಬಳೆಗಳು, ಹೂವು, ಕಾಲುಂಗ್ರ, ಮಂಗಳಸೂತ್ರನೇ ಹೊರತು ಮೈ ತುಂಬ ಹೇರ್ಕೊಳ್ಳೋ ಬಂಗಾರ ಅಲ್ಲ. ನನ್ನ ದೃಷ್ಟಿಯಲ್ಲಿ ಬಂಗಾರ ಅನ್ನೋದು ಕಷ್ಟಕಾಲದಲ್ಲಿ ನೆರವಿಗೆ ಬರೋ ಆಪದ್ದನ. ಇದನ್ನು ತಗೊಂಡು ಹೋಗಿ ಮಾರ್ಬಿಡಿ. ಸಿಕ್ಕದಷ್ಟು ಬೆಲೆಗೆ ದವಸ, ಧಾನ್ಯ, ತರಕಾರಿಗಳನ್ನು ತಗೊಂಡು ಬನ್ನಿ. ಮಕ್ಕಳು ಯಾವ ಕಾರಣಕ್ಕೂ ಹಸ್ಕೊಂಡು ಮಲಗಬಾರ್ದು. ತಗೊಳ್ಳಿ. ಎಂತಹ ದೊಡ್ಡ ಮನಸ್ಸು ತಾಯಿ ನಿಮ್ಮದು. ಎತ್ತು ತಂದೆ ತಾಯಿಗಳಿಗೆ ತುತ್ತು ಅನ್ನ ಹಾಕೋಕೆ ಹಿಂಜರಿಯೋ ಈ ಕಾಲದಲ್ಲಿ ಪರರ ಮಕ್ಕಳು ಊಟಕ್ಕಾಗಿ ನಿಮ್ಮ ಒಡವೆಗಳನ್ನ ಮಾರ್ತಾ ಇದ್ದೀರಲ್ಲ. ಸಾಕ್ಷಾತ್ ಅನ್ನಪೂರ್ಣೆ ತಾಯಿ ನೀವು, ಅನ್ನಪೂರ್ಣೆ. ಸರಿ, ಬೇಗ ಹೋಗಿ ಬನ್ನಿ. ಸರಿ ತಾಯಿ.